ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೀಷಜೋಯಂ ಶಿವಾಭಿಮರ್ಶನಃ ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು ಸಯೇಷೋಷ್ಮಾಖಣಃ ಯಾತೆ ರುದ್ರಶಿವಾ ತನೂಶಿವಾ ವಿಶ್ವಾಹ ಭೇಷಜೀ ಶಿವಾ ರುದ್ರಸ್ಯ ಭೇಷಜೀ ತಯಾ ನೋ ಮೃಡಜೀವಸೇಃ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುಮಾಂಸಸ್ತನೂಭಿರ್ವ್ಯಶೇಮ ದೇವಹಿತೈ ಯದಾಯುಃ. ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ನಾವು ಧನ್ವಂತರಿ ಅವತಾರದ ಬಗ್ಗೆ 12ನೇ ಅವತಾರ ಅದ್ರ ಬಗ್ಗೆ ಶ್ರವಣ ಮಾಡಲಿಕ್ಕೆ ತೊಡಗಿದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಕಳೆದ ದಿವಸ ವೇದೋಕ್ತವಾದ ಧನ್ವಂತರಿ ಮಂತ್ರ ಋಗ್ವೇದದ್ದು, ಯಜುರ್ವೇದದ ಮಹಾನಾರಾಯಣ ಉಪನಿಷತ್ತಿನ ಲಕ್ಷ್ಮೀಯ ಸ್ತವನ, ಸಾಮವೇದದ ಛಾಂದೋಗ್ಯೋಪನಿಷತ್ತಿನ ಮುಖ್ಯಪ್ರಾಣನ ಸ್ತವನ, ಮತ್ತು ಯಜುರ್ವೇದದ ರುದ್ರಾಧ್ಯಾಯದ ಶಿವಪಾರ್ವತಿಯರ ಸ್ತವನ, ಹಾಗೆ ಅಥರ್ವವೇದದ ಶಾಂತಿ ಮಂತ್ರ ಭದ್ರಂ ಕರ್ಣೇಭಿಃ ಅಂತ ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡಿದಂಥ ಒಂದು ಶ್ಲೋಕ ಅದು. ಇದನ್ನೆಲ್ಲ ಅರ್ಥ ಸಮೇತವಾಗಿ ಈಗಾಗಲೇ ಶ್ರವಣ ಮಾಡಿದ್ದೇವೆ. ಧಾನ್ವಂತರಂ ದ್ವಾದಶಮಂ, ಧನ್ವಂತರಿಯ ರೂಪ ಏನಿದೆ ಇದು 12ನೇ ಅವತಾರ, ಭಗವಂತನ 12ನೇ ಅವತಾರ. ಸಮುದ್ರ ಮಥನ ಕಾಲದಲ್ಲಿ ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದು ಪ್ರಾದುರ್ಭವಿಸಿದಂಥ ರೂಪ. ಅದರಲ್ಲೇ ಅದೇ ಶ್ಲೋಕದಲ್ಲಿ 13ನೇ ರೂಪವನ್ನು ಕೂಡ ವರ್ಣನೆ ಮಾಡ್ತಾರೆ. ಅಪಾಯತ್ ಸುಧಾಂ ಅನ್ಯಾನ್ ಮೋಹಿನ್ಯಾ ಮೋಹಯನ್ ಸ್ತ್ರೀಯ, ಅದು ತ್ರಯೋದಶ ರೂಪ. ಆ ಅಮೃತ ಉತ್ಪನ್ನ ಆದಾಗ ಅದನ್ನು ದೈತ್ಯರು ಅಪಹರಿಸಿದರು. ಆಗ ಆ ಅಮೃತ ಕಲಶವನ್ನು ಆ ದೈತ್ಯರಿಂದ ಕಿತ್ತುಕೊಂಡು ದೇವತೆಗಳಿಗೆ ಉಣಿಸಿದಂಥ ಆ ಮೋಹಕವಾದಂಥ ಸ್ತ್ರೀರೂಪ ನಾರಾಯಣಿ ರೂಪ, ಅದು 13ನೇ ಅವತಾರ. ಧಾನ್ವಂತರಂ ಅಂದರೆ ಧನ್ವಂತರಿಗೆ ಸಂಬಂಧಪಟ್ಟದ್ದು ಅಂತ ಅದರ ಅರ್ಥ. ಮೋಹಿನ್ಯಾ ಸ್ತ್ರೀಯ ಅಂದರೆ ಮೋಹಿನಿ, ಮೋಹಕವಾದಂಥ ಸ್ತ್ರೀರೂಪದಿಂದ ದೈತ್ಯರನ್ನೆಲ್ಲ ಮೋಹಕ್ಕೆ ಒಳಪಡಿಸಿ ದೇವತೆಗಳಿಗೆ ಅಮೃತವನ್ನು ಪಾನ ಮಾಡಿಸಿದ ಅಂತ ಅದರ ಅರ್ಥ. ಈ ಭಾಗವತಕ್ಕೆ ರಾಧಾಕೃಷ್ಣರ ಸುಧೀ ಸುಧಾ ಅಂತ ಏನು ವ್ಯಾಖ್ಯಾನ ಇದೆ, ಅದರಲ್ಲಿ ಎಲ್ಲ ರೂಪಗಳ, ಈ ಎಲ್ಲ ಅವತಾರಗಳ ಒಂದು ಅಂತರಾರ್ಥವನ್ನು ಹೇಳುವಂಥ ಪ್ರಯತ್ನ ಮಾಡಿರ್ತಾರೆ. ಕೆಲವು ಬಾರಿ ನಮಗೆ ಅಂತರಾರ್ಥ ಮನವರಿಕೆ ಆದೀತು, ಕೆಲವು ಬಾರಿ ಆಗಲಿಕ್ಕಿಲ್ಲ. ಇಲ್ಲೊಂದು ಅರ್ಥ ಹೇಳ್ತಾರೆ. ಈ ದೇವತೆಗಳು ಮತ್ತು ಅಸುರರ ನಡುವೆ ಒಂದು ಮಥನ ನಡೀತು ಅಂತ ಏನು ಬಂದಿದೆಯಲ್ಲ, ಅವರಿಬ್ಬರು ಸೇರಿ ಮಥನ ಮಾಡಿದರು ಅಂತ. ದೇವಾಸುರರು ಅಂದರೆ ಪ್ರಾಣಿಗತ ಸುಗುಣ ದುರ್ಗುಣಾಹ ಏವ, ನಮ್ಮಲ್ಲಿ ಎಲ್ಲ ಜೀವರಲ್ಲಿ ಸದ್ಗುಣಗಳಲ್ಲಿ ಮತ್ತು ದುರ್ಗುಣಗಳ ನಡುವೆ ಒಂದೇನು ಸಂಘರ್ಷ ನಡೀತದೆ. ಆ ಸಂಘರ್ಷನೇ ಆ ಎರಡು ಸದ್ಗುಣ ದುರ್ಗುಣಗಳನ್ನೇ ದೇವಾಸುರರು ಅಂತ ಹೇಳ್ತಾರೆ. ಇದಂತೂ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗೇ ಆಗ್ತದೆ. ಯಾಕೆಂದರೆ ದೇವತೆಗಳು ಎಲ್ಲ ಸದ್ಗುಣಗಳ ಅಭಿಮಾನಿಗಳು, ದೈತ್ಯರು ದುರ್ಗುಣಗಳ ಅಭಿಮಾನಿಗಳು. ಧನ್ವಂತರಿ, ಅಲ್ಲಿ ಧನ್ವಂತರಿ ಹುಟ್ಟಿದ ಅಂತ ಬಂದಿದೆಯಲ್ಲ, ಧನ್ವಂತರಿ ಅಂದರೆ ದೇಹಸ್ಥಿತಿ ಹೇತುಭೂತ ಧರ್ಮ ಸಮಾಹಾರ. ನಮ್ಮ ದೇಹ ಅಥವಾ ಒಟ್ಟಾರೆ ನಮ್ಮ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಏನೇನು ಗುಣಗಳು ಬೇಕು, ಯಾವ್ಯಾವ ಧರ್ಮಗಳ ಅವಶ್ಯಕತೆ ಇದೆ, ಆ ಎಲ್ಲ ಗುಣಗಳ ಸಮುದಾಯವನ್ನು ಧನ್ವಂತರಿ ಅಂತ ಹೇಳ್ತಾರೆ. ಸಮಾಹಾರ ಅಂತ ಹೇಳಿದ್ದು ತುಂಬ ಸೂಕ್ತವಾಗಿದೆ ಅಂತ ನಂದೊಂದು ಆಲೋಚನೆ. ಭಗವಂತನನ್ನು ಒಂದೊಂದು ಕಡೆ ಸತ್ವ ಅಂತ ವರ್ಣನೆ ಮಾಡಿರ್ತಾರೆ. ಹಿಂದೆ ಭಾಗವತದಲ್ಲೇ ಬಂದಿದೆ ಅದು, ವಿಶುದ್ಧಂ ಸತ್ವಮೂರ್ಜಿತಂ ಅಂತ ಒಂದು ಕಡೆ ಎಲ್ಲೋ ಬಂದಿದೆ ಅಂತ ನೆನಪು. ಭಗವಂತನನ್ನು ಸತ್ವ ಅಂತ ಯಾಕೆ ಹೇಳ್ತಾರೆ ಅಂದರೆ, ಆ ಭಗವಂತನೇ ಒಂದು ಸಮುದಾಯ, ಅವನೇ ಅವನ ವ್ಯಕ್ತಿತ್ವವೇ ಒಂದು ಮಿಶ್ರಣ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯ ವಿಧೀಯತೆ ಅಂತ. ಬಲ ಮತ್ತು ಜ್ಞಾನಗಳ ಸಮುದಾಯವನ್ನೇ ಸತ್ವ ಅಂತ ಹೇಳ್ತಾರೆ. ಇಲ್ಲಿಯೂ ಅದನ್ನು ಅನ್ವಯಿಸಿಕೊಂಡು ನಾವು ನೋಡುವುದಾದರೆ, ಮುಖ್ಯವಾಗಿ ನಮ್ಮ ದೇಹಕ್ಕೆ, ನಮ್ಮ ದೇಹ, ನಮ್ಮ ವ್ಯಕ್ತಿತ್ವ, ನಮ್ಮ ದೇಹ, ನಮ್ಮ ಒಳಗಿನ ಮನಸ್ಸು ಮತ್ತು ಆತ್ಮ, ಇದನ್ನು ಸೇರಿ ನಮ್ಮ ವ್ಯಕ್ತಿತ್ವ ಅಂತ ಅನ್ನೋದು. ಈ ವ್ಯಕ್ತಿತ್ವ ಸ್ಥಿರವಾಗಿ ಇರಬೇಕಾದ್ರೆ, ಕೆಲವು ಕಾಲ ಇರುವಷ್ಟು ಕಾಲವಾದರೂ ಇದು
ಉಪಯುಕ್ತವಾದ ಕಾರ್ಯಗಳನ್ನು ಮಾಡ್ತಾ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಾ ಅದು ಇರಬೇಕಾದ್ರೆ ಅದಕ್ಕೆ ಬೇಕಾಗಿದ್ದು ಎರಡು, ಬಲ ಮತ್ತು ಜ್ಞಾನ. ಆ ಬಲ ಮತ್ತು ಜ್ಞಾನಗಳ ಸಮುದಾಯವನ್ನೇ ಭಗವಂತ ಅಂತ ಹಿಂದೆ ಹೇಳಿದ್ದಾರೆ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯ ವಿಧೀಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ಸ್ಯ ಪುರಾಣದ ಶ್ಲೋಕವನ್ನು ಉದ್ಧರಿಸಿ ಹೇಳಿದ್ದಾರೆ. ಇವರು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕೂಡ ಧನ್ವಂತರಿ ಅಂದರೆ ನಮ್ಮ ವ್ಯಕ್ತಿತ್ವ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಏನೇನು ಗುಣಗಳು ಬೇಕೋ ಆ ಗುಣಗಳ ಸಮುದಾಯವನ್ನೇ ಧನ್ವಂತರಿ ಅಂತ ಹೇಳ್ತಾರೆ. ಅಮೃತ ಕಲಶ ಅಂದ್ರೆ ಏನು? ಪ್ರಾಣಿಸ್ಥಿತಿ ನಿಧಾನಂ ಹೃದಯಮೇವ. ಅಮೃತ ಕಲಶ ಅಂದ್ರೆ ನಮ್ಮ ಹೃದಯವೇ. ಮೋಹಿನಿ ಅಂದ್ರೆ ದೇಹೇಶು ಸ್ತ್ರೀ ಪುರುಷ ಭೇದಾವಿರ್ಭಾವ ಸೂಚಿತ. ಮೋಹಿನಿ ಎಂಬ ಶಬ್ದದಿಂದ ಈ ನಮ್ಮೆಲ್ಲರ ದೇಹಗಳಲ್ಲಿ ಸ್ತ್ರೀಯರು ಪುರುಷರು ಅನ್ನುವಂಥ ಒಂದು ವ್ಯತ್ಯಾಸ ಏನಿದೆ ಅದನ್ನ ಸೂಚನೆ ಮಾಡ್ತಿದ್ದಾರಂತೆ. ಎಲ್ಲನೂ ಕೇಳಿದಾಗಲೂ ಮನವರಿಕೆ ಆಗ್ಲಿಕ್ಕಿಲ್ಲ, ಆದರೂ ಅವರೊಂದೇನು ಆಲೋಚನೆ ಮಾಡಿದ್ದಾರೆ ಅಂತ ಅನ್ನೋದನ್ನ ಹೇಳುವುದಷ್ಟೇ ಉದ್ದೇಶ. ತೇನ ಮಾನಸೇಶು ಪರಸ್ಪರ ವ್ಯಾಮೋಹಶ್ಚ ಉದಭೂತಿತ್ಯಪಿ ವ್ಯಂಜಿತ. ಮೋಹಿನಿ ಹುಟ್ಟುವುದು ಅಲ್ಲಿ ಹುಟ್ಟಿತಲ್ಲ, ಮೋಹಿನಿ ಹುಟ್ಟಿದ್ಲಲ್ಲ, ಅಲ್ಲಿ ಅವತರಿಸಿದ್ಲಲ್ಲ, ಭಗವಂತ ಅವತರಿಸಿದ್ನಲ್ಲ. ಹಾಗೆ ಹುಟ್ಟುವುದು ಅಂದ್ರೆ ಏನರ್ಥ? ನಾವೆಲ್ಲ ಸೃಷ್ಟಿಗೆ ಬಂದ್ಮೇಲೆ, ಹಿಂದೆ ಸೃಷ್ಟಿಗೆ ಬಂದ್ಮೇಲೆ, ಮತ್ತೆ ಈಗ ತಂದೆ ತಾಯಿಂದ್ರಿಂದ ಈ ಒಂದು ದೇಹವನ್ನು ಪಡ್ಕೊಂಡ ಮೇಲೆ ಕೂಡ ಕೆಲವು ಕಾಲ ಆದ ಬಳಿಕ ಸ್ತ್ರೀಗೆ ಪುರುಷನ ಬಗ್ಗೆ, ಪುರುಷನಿಗೆ ಸ್ತ್ರೀಯ ಬಗ್ಗೆ ಒಂದು ವ್ಯಾಮೋಹ ಹುಟ್ಟುತ್ತದಲ್ಲ, ಇದೇ ಆ ಮೋಹಿನಿ ಅವತಾರದ ಪ್ರಾದುರ್ಭಾವ. ಮೋಹಿನಿ ಅವತಾರದ ಪ್ರಾದುರ್ಭಾವ ಆದಾಗ ದೈತ್ಯರಿಗೆ ಮನಸ್ಸು ಕೆಟ್ಟಿತ್ತು. ಅದನ್ನೇ ಹೀಗವರು ವರ್ಣನೆ ಮಾಡಿ ತೋರಿಸ್ತಾ ಇದ್ದಾರೆ. ಇದಿಷ್ಟು ಬೇರೆ ಬೇರೆ ವ್ಯಾಖ್ಯಾನಗಳು. ಇದರಲ್ಲಿ ವೀರರಾಘವರ ಶ್ರೀಧರಿ ವ್ಯಾಖ್ಯಾನದ ವಿಶೇಷ ಅಂಶಗಳನ್ನು ನಾವು ನೋಡಬೇಕಾದಂಥದ್ದು ಏನಿಲ್ಲ. ಈ ಮತ್ತೆ ವಿಜಯಧ್ವಜರ ಪದರತ್ನಾವಲಿ ಮತ್ತು ಯಾದವಾರ್ಯರ ಪ್ರಕಾಶಿಕಾದಲ್ಲೂ ಕೂಡ ಬಹಳ ವಿಶೇಷ ಏನಿಲ್ಲ. ಭಾಗವತ ತಾತ್ಪರ್ಯ ಅಂತೂ ಇದಕ್ಕೆ ಇಲ್ಲವೇ ಇಲ್ಲ. ಹರಿಹಿ ಯಸ್ಮಿನ್ ಅವತಾರೆ ಮೋಹಿನ್ಯ ಅಂದ್ರೆ ಮೋಹಕ ಶಕ್ತಿಮತ್ಯ, ಮೋಹಕವಾದಂಥ ಒಂದು ಶಕ್ತಿಯುಳ್ಳ ಸ್ತ್ರೀರೂಪ. ಆ ಸ್ತ್ರೀರೂಪದಿಂದ ದೈತ್ಯರನ್ನೆಲ್ಲ ಮೋಹಕ್ಕೊಳಪಡಿಸಿದ. ಮತ್ತೆ ದೇವತೆಗಳಿಗೆ ಅಮೃತವನ್ನ ಪಾನ ಮಾಡಿಸಿದ ಅಂತ ಅದರ ಅರ್ಥ. ಇದು ಮೋಹಯನ್ನಂತ ಹೀಗೆ ಬಂದಿದ್ದರಿಂದ ಇದು ಮಾಯಾಮಯವಾದ ರೂಪ ಅಂತ ತಿಳ್ಕೋಬಾರದು. ಅಸತ್ಯವಾದ ರೂಪ ಅಲ್ಲ ಇದು, ಸತ್ಯವಾದದ್ದೇ. ಭಗವಂತನ ಎಲ್ಲಾ ರೂಪಗಳು ಕೂಡ ಸತ್ಯವಾದಂತಹ ರೂಪಗಳೇ ಅಂತಾನೆ ಅದನ್ನು ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಧಾನ್ವಂತರಂ ಅಂದ್ರೆ ಧನ್ವಂತರಿ ಶಬ್ದ ವಾಚ್ಯಂ ಅವತಾರಂ. ಹೀಗೆ ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ವಿಶೇಷ ಅಂಶಗಳೇನೂ ಇಲ್ಲ. ಧನ್ವಂತರಿ ಅನ್ನುವ ಶಬ್ದಕ್ಕೆ ಕೋಶಗಳಲ್ಲಿ ಬೇರೆ ಬೇರೆ ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಅರ್ಥ ನನ್ನ ಮನಸ್ಸಿನಲ್ಲಿ ಉಳಿದಿದೆ. ಧನ್ವ ಅಂದರೆ ಮರುಭೂಮಿ, ಆ ತರಿ ಅಂದರೆ ಅದನ್ನು ದಾಟಿಸುವಂಥ ಒಂದು ನೌಕೆಯೋ ಏನೋ ಒಂದು ಉಪಕರಣ. ಮರುಭೂಮಿ ಅಂತ ತುಂಬ ದುಸ್ಸಾಧ್ಯವಾದಂಥ, ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಮಾರ್ಗ ಅಂದರೆ ಈ ಸಂಸಾರ. ಆ ಸಂಸಾರದಲ್ಲಿ ನಮಗೆ ತರಿ ಅಂದರೆ ನೌಕೆ, ತರಣ ಮಾಡಿಸುವುದರಿಂದ ತರಿ ಅಂದರೆ ನೌಕೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಭಗವಂತ ನಮ್ಮನ್ನ ಆ ಮರಳುಗಾಡಿನ ಒಂದು ದೊಡ್ಡ ಸಾಗರದಲ್ಲಿ, ನೀರಿನ ಸಾಗರ ಇದ್ರು ಮರಳುಗಾಡಿನ ಸಾಗರ ಇದ್ರು ಯಾವುದಾದ್ರೂ ನಮಗೆ ನಮ್ಮಂಥವರಿಗೆ ಅಲ್ಲಿ ದಾಟಲಿಕ್ಕೆ ಬಹಳ ಕಷ್ಟನೇ. ಅಂಥ ಸ್ಥಳದಲ್ಲಿ ಭಗವಂತ ನಮ್ಮನ್ನ ನೌಕೆಯಂತೆ ಪಾರ ಮಾಡ್ತಾನೆ ಅಂತ ಹೀಗೆ ಧನ್ವಂತರಿ ಶಬ್ದದ ಒಂದರ್ಥ. ಧನ್ವ ಅಂದರೆ ಸರ್ಜರಿ ಮಾಡಲಿಕ್ಕೆ ಒಂದು ಉಪಕರಣ ಇರ್ತದಲ್ಲ, ಆಪರೇಷನ್ಗಳನ್ನು ಮಾಡಲಿಕ್ಕೆ, ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಿಕ್ಕೆ. ಧನ್ವ ಅಂದರೆ ಎಲ್ಲರಿಗೂ ಗೊತ್ತಿರುವಂತೆ ಧನುಸ್ಸು. ಧನುಸ್ಸು ಅಂದರೆ ಇವನ ಕೈಯಲ್ಲಿರುವಂಥ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಉಪಯೋಗ ಆಗುವಂಥ ಒಂದು ಉಪಕರಣ ಅಂತ ಹೀಗೂ ಕೂಡ ಒಂದು ವ್ಯಾಖ್ಯಾನ ಕೆಲವು ಕಡೆ ಕೇಳಿ ಬರ್ತದೆ. ಆದ್ದರಿಂದ ಭಗವಂತನನ್ನ ಧನ್ವಂತರಿ ಅಂತ ಹೀಗೆ ವರ್ಣಿಸ್ತಾರೆ. ಬೇರೆ ಬೇರೆ ಕಡೆ ಬಂದಿರುವ ವ್ಯಾಖ್ಯಾನಗಳನ್ನು ಹೇಳಿದೆ ಅಷ್ಟೆ. ಧನ್ವಂತರಿ ಭಗವಾನ್ ಪಾತ್ವಪಥ್ಯಾತ್ ಅಂತ ನಾರಾಯಣ ವರ್ಮದಲ್ಲಿ ಆ ಭಗವಂತನನ್ನ ವರ್ಣನೆ ಮಾಡ್ತಾರೆ. ಧನ್ವಂತರಿ ರೂಪದ ಭಗವಂತ ನಮ್ಮನ್ನ ಯಾವುದರಿಂದ ಕಾಪಾಡಬೇಕು? ಈ ಎಲ್ಲ ರೂಪಗಳ ಬಗ್ಗೆನೂ ಕೂಡ ನಾವು ಹಿಂದೆ ನೋಡ್ತಾ ಬಂದಿದ್ದೀವಿ. ಹಿಂದೆ ಕೂರ್ಮ ರೂಪದ ಬಗ್ಗೆ ಬಂದಿತ್ತು.
ಆ ಕೂರ್ಮ ರೂಪ ನಮ್ಮನ್ನು ಕೂರ್ಮೋ ಹರಿನ್ಮಾನ್ ನಿರಯಾದ ಶೇಷಾತ್, ನಾವು ಮಾಡುವ ಎಲ್ಲ ಪಾಪಗಳಿಂದಲೂ ನಮ್ಮನ್ನು ದೂರ ಇಡಲಿ ಅಂತ ಬಂದಿತ್ತು. ಧನ್ವಂತರಿ ನಮ್ಮನ್ನು ಯಾವುದರಿಂದ ಕಾಪಾಡಬೇಕು ಅಂದರೆ ಅಪಥ್ಯಾತ್. ನಾವೇನು ಅಪಥ್ಯವನ್ನು ತಿಂತೀವಿ ಆಹಾರದಲ್ಲಿ, ಆ ಅಪಥ್ಯವನ್ನು ತಿನ್ನುವುದರಿಂದ ನಮ್ಮನ್ನು ಕಾಪಾಡಬೇಕು. ಅವನು ಅಪಥ್ಯ ನಮ್ಮ ಬಾಯಿಗೆ ಬೀಳದೇ ಇರುವಂತೆ ಮಾಡಬೇಕು. ಅದೇನು ಅಪಥ್ಯ ಅಂದ್ರೆ ಏನು? ಪಥ್ಯ ಅಂದರೆ ಪಂಥಾಹ, ಮಾರ್ಗದಲ್ಲಿ ನಾವು ಯಾವುದನ್ನು ಉಪಯೋಗ ಮಾಡ್ತೀವಲ್ಲ ಅದನ್ನು ಪಥ್ಯ ಅಂತ ವರ್ಣನೆ ಮಾಡ್ತಾರೆ. ಮಾರ್ಗ ಅಂದ್ರೆ ಯಾವುದದು? ಈ ಜೀವನ ಅನ್ನೋದೊಂದು ಮಾರ್ಗ, ನಮ್ಗೆಲ್ಲರಿಗೂ ಗೊತ್ತಿರುವಂತೆ. ನಮ್ಮ ಜೀವನದ ಮಾರ್ಗದಲ್ಲಿ ನಾವು ಸ್ವೀಕಾರ ಮಾಡಬೇಕಾದ ಆಹಾರವನ್ನು ಪಥ್ಯ ಅಂತಾರೆ. ಅಪಥ್ಯ ಅಂದರೆ ನಾವು ಸ್ವೀಕಾರ ಮಾಡಬಾರ್ದಂಥ ಆಹಾರ. ಪಥಿಹಿತಂ ಪಥ್ಯಂ ಅಂತ. ಅದು ಪಂಥಾಹ ಅನ್ನುವ ಶಬ್ದಕ್ಕೆ ಈ ಯತ್ ಪ್ರತ್ಯಯ ಬಂದು ಅದಕ್ಕೆ ಪಥ್ಯ ಅನ್ನುವಂಥ ಶಬ್ದ ನಿಷ್ಪನ್ನ ಆಗಿದೆ. ನಮ್ಮ ಆಯುಷ್ಯಕ್ಕೆ ಕಾರಣವಾದದ್ದು, ಒಟ್ಟಾರೆ ನಮ್ಮ ಜೀವನದ ಉನ್ನತಿ ಕಾರಣವಾದದ್ದನ್ನು ಪಥ್ಯ ಅಂತಾರೆ. ಅಪಥ್ಯ ಅಂದರೆ ಅದಕ್ಕೆ ವಿರುದ್ಧವಾದದ್ದು. ಆಯಿತು, ಇಲ್ಲಿ ಪಂಥಾಹ ಅಂದರೆ ನಮ್ಮ ಜೀವನದ ಒಂದು 60-70 ವರ್ಷದ ಪ್ರಯಾಣ ಅಂತ ಅಷ್ಟು ಮಾತ್ರ ಅರ್ಥ ಇಟ್ಕೊಂಡು ನಾವು ಸಮಾಧಾನ ಪಡಬಾರ್ದು. ಮತ್ತು ಅಪಥ್ಯ ಅಂದರೆ ನಾವು ಬಾಯಿಯಿಂದ ತಿನ್ನುವ ಆಹಾರ ಏನಿದೆ ಇದನ್ನು ಮಾತ್ರ ನಿಷಿದ್ಧವಾದ ಕಲುಷಿತವಾದ ಆಹಾರ, ಅದನ್ನು ಮಾತ್ರ ಅಪಥ್ಯ ಅಂತ ಹೇಳಿದ್ದಾರೆ ಅಂತಲೂ ಭಾವಿಸಬಾರ್ದು. ಹಾಗಾದ್ರೆ ಅದು ಏನು? ವಾಸ್ತವಿಕವಾಗಿ ನಿಜವಾದ ಅರ್ಥದಲ್ಲಿ, ಅಧ್ಯಾತ್ಮದ ಅರ್ಥದಲ್ಲಿ ಏನದು ಅಂದರೆ ಪಂಥಾಹ ಅಂದರೆ ನಮ್ಮ ಸುದೀರ್ಘವಾದಂಥ ಪ್ರಯಾಣ. ಜೀವ ಸೃಷ್ಟಿಗೆ ಬಂದಂದಿನಿಂದ ಅವನು ಭಗವಂತನ ಪಾದಕಮಲಗಳನ್ನು ಸೇರುವವರೆಗೆ ಏನೊಂದು ಪ್ರಯಾಣ ಇರ್ತದೆ, ಅದೇ ಪಂಥಾಹ. ಪಥಿ ಸಾಧು ಅಂತ. ನಮ್ಮ ಮಾರ್ಗದಲ್ಲಿ ನಮ್ಗೆ ಯಾವುದು ಸಾಧುವಾಗಿರ್ತದೋ, ನಮಗೆ ಹಿತಕರವಾಗಿರ್ತದೋ ಅದನ್ನೇ ಪಥ್ಯ ಅಂತ ಅನ್ಬೇಕು. ವ್ಯಾಕರಣದ ನಿಷ್ಪತ್ತಿ ಹೇಳಿದೆ. ಸಾಧು ಅನ್ನೋ ಅರ್ಥದಲ್ಲಿ ಯತ್ ಪ್ರತ್ಯಯ ಬಂದಿದೆ ಅಂತ. ಈ ಸುದೀರ್ಘವಾದಂತಹ ಪ್ರಯಾಣದಲ್ಲಿ ನಮ್ಮನ್ನು ಕಾಪಾಡುವಂಥದ್ದು ಯಾವುದು? ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ, ನಾಣ್ಯ ಪಂಥ ವಿದ್ಯತೆ ಅಯನಾಯ. ಈ ಒಂದು ಸಂಸಾರವನ್ನು ದಾಟುವ ಮಾರ್ಗದಲ್ಲಿ ನಮಗೇನಾದರೂ ಒಂದು ಅತ್ಯುಪಯುಕ್ತವಾದಂತಹ ಸಾಧನ ನಮ್ಮ ಕಣ್ಣೆದುರಿಗಿದ್ರೆ ಅದು ಜ್ಞಾನ ಬಿಟ್ಟು ಇನ್ನೇನೂ ಇಲ್ಲ. ತಮೇವಂ ವಿದ್ವಾನ್ ಅಮೃತಯಃ ಭವತೆ. ಆ ಭಗವಂತನನ್ನು ತಿಳಿದೇ ಈ ಜೀವ ಅಮೃತನಾಗ್ತಾನೆ, ಮುಕ್ತನಾಗ್ತಾನೆ. ನಾಣ್ಯ ಪಂಥ ವಿದ್ಯತೆ. ಆದ್ದರಿಂದ ನಾವು ಸೃಷ್ಟಿಗೆ ಬಂದಂದಿನಿಂದ ಮುಕ್ತಿಯವರೆಗೂ ನಮ್ಮದೊಂದು ದೀರ್ಘವಾದ ಪ್ರಯಾಣ ಏನಿದೆ, ಆ ಪ್ರಯಾಣದಲ್ಲಿ ನಮಗೆ ಪಥ್ಯ ಯಾವುದು ಅಂದರೆ ಜ್ಞಾನ. ಅದರಿಂದ ಅಪಥ್ಯ ಅಂದರೆ ಅಜ್ಞಾನ. ಅಜ್ಞಾನದಿಂದ ಭಗವಂತ ಧನ್ವಂತರಿ ನಮ್ಮನ್ನು ಕಾಪಾಡಬೇಕು. ಅದಲ್ಲದೆ ದೇಹಕ್ಕೆ ಬೀಳುವ ನಿಂದಿತವಾದ ಕಲುಷಿತವಾದ ಆಹಾರದ ಸೇವನೆಯಿಂದಲೂ ಆತ ನಮ್ಮನ್ನು ಕಾಪಾಡಬೇಕು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಮಾತಿದೆ, ಆಹಾರ ಶುದ್ಧವು ಸತ್ವಶುದ್ಧಿ ಅಂತ. ಛಾಂದೋಗ್ಯ ಉಪನಿಷತ್ತಿನ ಮಾತಿದೆ. ಅದರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಗುರೋರ್ವಿದ್ಯಾ ಸ್ವೀಕೃತಿರ್ಯಾ ಸ ಆಹಾರ ಇತೀರಿತಃ ತಚ್ಚುದ್ಧೌ ಜ್ಞಾನಶುದ್ಧಿ ಸ್ಯಾತ್ ಜ್ಞಾನಶುದ್ಧೌ ಸ್ಥಿರಾಸ್ಮೃತಿ ಸ್ಮೃತಿ ಸ್ಥೈರ್ಯತ್ ತಾಪರೋಕ್ಷಂ ಹರೇರ್ ಮೋಕ್ಷ ತಥೋ ಭವೇತ್. ತುಂಬ ನನಗೆ ಮನಸ್ಸಿನಲ್ಲಿ ಉಳಿದಂಥ ಒಂದು ಮಾತಿದು. ಆಹಾರ ಅಂತೀವಲ್ಲ, ಆಹಾರ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಿರ್ತದೆ ಅಂತ ನಾವೆಲ್ಲ ಹೇಳ್ತಿರ್ತೇವೆ. ಶುದ್ಧವಾದ ಆಹಾರವನ್ನು ಶುದ್ಧವಾಗಿ ತಯಾರು ಮಾಡಬೇಕು, ಬೇಯಿಸಬೇಕು, ಶುದ್ಧವಾಗಿ ಬಡಿಸಬೇಕು, ಶುದ್ಧವಾಗಿ ತಿನ್ನಬೇಕು ಅಂತೆಲ್ಲ ಹೇಳ್ತಿರ್ತೇವೆ. ಅದಕ್ಕಿಂತ ಮತ್ತು ಮೂಲಭೂತವಾಗಿ ಆಹಾರವನ್ನು ತರಲಿಕ್ಕೆ ಅಂತ ನಾವೇನು ಧನ ವಿನಿಯೋಗ ಮಾಡ್ತೀವಿ, ಆ ಧನವು ಕೂಡ ನ್ಯಾಯ ಮಾರ್ಗದಿಂದ ಸಂಪಾದಿತವಾಗಿರಬೇಕು. ಅಲ್ಲಿಂದ ಪ್ರಾರಂಭ. ನಮ್ಮ ಮನಸ್ಸಿನ ಮೇಲೆ ಆಗುವ ಪರಿಣಾಮಗಳೇನಿದೆ ಅವೆಲ್ಲವೂ ಕೂಡ ನಮ್ಮ ಸಂಪಾದನೆ, ಆಮೇಲೆ ನಾವು ಅಡುಗೆ ಮಾಡುವ ವಿಧಾನ, ಬಡಿಸುವ ವಿಧಾನ, ಅದನ್ನು ಸ್ವೀಕಾರ ಮಾಡುವ ವಿಧಾನ, ಇದ್ರ ನಡುವೆ ನೈವೇದ್ಯ ಮೊದಲಾದವುಗಳು ಅದಂತೂ ಇದ್ದೇ ಇದೆ. ಅದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ಹೀಗೆ ಸುದೀರ್ಘವಾದಂಥ ಒಂದು ಪ್ರಕ್ರಿಯೆ ಅಲ್ಲಿದೆ. ಹಾಗಾದರೆ ಯಾವುದದು ಅಂದರೆ ಈ ಆಹಾರ, ನಾವು ಹೊರಗೆ ತಿನ್ನುವ ಆಹಾರ ಸರಿ, ಗುರುಗಳಿಂದ ಏನೊಂದು ಆಹಾರವನ್ನು ಸ್ವೀಕಾರ ಮಾಡ್ತೀವಲ್ಲ, ಜ್ಞಾನವೆಂಬ ಆಹಾರ, ಅದೇ ಆಹಾರ. ಆಹಾರ ಇತಿ ಸ್ಮೃತಃ. ಆದ್ದರಿಂದ ಆ ಗುರುವಿನಿಂದ ಸ್ವೀಕಾರ ಮಾಡುವ ಆಹಾರ ಶುದ್ಧವಾಗಿದ್ದರೆ, ಗುರು ಶುದ್ಧ ಮನಸ್ಕನಾಗಿದ್ದು ಕೊಡಬೇಕು, ಶಿಷ್ಯ ಶುದ್ಧ ಮನಸ್ಕನಾಗಿದ್ದು ಅದನ್ನು ಸ್ವೀಕಾರ ಮಾಡಬೇಕು. ತಚ್ಚುದ್ಧವು ಜ್ಞಾನಶುದ್ಧಿ ಸ್ಯಾತ್. ಉಪದೇಶ ಪ್ರಕ್ರಿಯೆ, ಗುರುವಿನಿಂದ ಆಗುವ ಉಪದೇಶ ಪ್ರಕ್ರಿಯೆ, ಶಿಷ್ಯನಿಂದ ಆಗುವ ಸ್ವೀಕಾರ ಪ್ರಕ್ರಿಯೆ ಎರಡೂ ಶುದ್ಧವಾಗಿದ್ದರೆ ಆವಾಗ ಜ್ಞಾನಶುದ್ಧಿ. ತಚ್ಚುದ್ಧವು ಜ್ಞಾನಶುದ್ಧಿ ಸ್ಯಾತ್. ಮೊದಲು ಸರಿಯಾದ ಶುದ್ಧವಾದ ಜ್ಞಾನ ಬರಬೇಕು. ಜ್ಞಾನಶುದ್ಧವು ಸ್ಥಿರಾಸ್ಮೃತಿ. ಬಂದ ಜ್ಞಾನ ಶುದ್ಧವಾಗಿದ್ದರೆ
ಆವಾಗ ಮಾತ್ರ ಅದು ಶುದ್ಧವಾದಂಥ ನೆನಪು ಕೂಡ ಉಳಿಲಿಕ್ಕೆ ಸಾಧ್ಯ. ಮನುಷ್ಯ ಮೂಲತಃ ಅವನ ಈ ಕಲಿಯುಗದಲ್ಲಿ ಸುಮಂದ ಮತಯ ಮಂದಭಾಗ್ಯ ಉಪದ್ರುತಾ ಅಂತ ಹಿಂದೆನೇ ಬಂದಿದೆ. ಕಲಾವಸ್ಮಿನ್ ಯುಗೇ ಜನಾ ಅಂತ. ತುಂಬ ದುರ್ಬಲವಾದಂಥ ಗ್ರಹಣ ಶಕ್ತಿ, ದುರ್ಬಲವಾದಂಥ ನೆನಪಿನ ಶಕ್ತಿ ಇದು ನಮ್ಮೆಲ್ಲರಿಗೂ ಕೂಡ ಸಂಬಂಧಪಡುವಂಥದ್ದು. ಅವ್ರು ಹೇಳಿದ್ದು ಅರ್ಥ ಆಗೋದಿಲ್ಲ, ಶಾಸ್ತ್ರಗಳನ್ನು ಓದಿದ್ದು ಅರ್ಥ ಆಗೋದಿಲ್ಲ, ಗುರು ಉಪದೇಶ ಮಾಡಿದ್ರು ಅರ್ಥ ಆಗೋದಿಲ್ಲ. ಅರ್ಥ ಆದಮೇಲೂ ಕೂಡ ಅದನ್ನು ನೆನಪಿಟ್ಕೊಳ್ಳಿಕ್ಕೆ ಮತ್ತೆ ಅನೇಕ ಥರದ ಸಮಸ್ಯೆಗಳಿವೆ. ಹೇಗೆ ನೆನಪಿಟ್ಕೊಳ್ಳೋದು ಅನ್ನೋದು ನಮ್ಗೆ ದೊಡ್ಡ ಸವಾಲು. ಯೌವನದಲ್ಲಿದ್ದಾಗಲೂ ಮುಪ್ಪು ಬಂದಾಗಂತೂ ಆವಾಗಿನ ಸಮಸ್ಯೆಗಳನ್ನು ಹೇಳಿ ಕೇಳುವುದೇ ಇಲ್ಲ. ಶುದ್ಧವಾದ ಆಗ್ರಹ ರಹಿತವಾದಂಥ ಮನಸ್ಸಿನಿಂದ ಆ ಗುರುವಾದವನು ಅದನ್ನು ಕೊಡಬೇಕು. ಅದನ್ನೆಲ್ಲ ಸರ್ವಮೂಲದಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಂತ್ರಸಾರದಲ್ಲಿ ವರ್ಣನೆ ಮಾಡಿದ್ದಾರೆ. ಸುಪ್ರಸನ್ನೋ ಯದಾ ತದ್ಯಾತ್, ಶುದ್ಧವಾದ ಮನಸ್ಸಿನಿಂದ ಪ್ರಸನ್ನನಾಗಿ ಅವನು ಕೊಡಬೇಕು. ಅದು ಕೊಟ್ಟದ್ದು ಇವನಿಗೆ ಅದು ಆ ಜ್ಞಾನಕ್ಕೆ ಕಾರಣ ಆಗ್ತದೆ. ಹಾಗಿದ್ರೆ ಆ ನೆನಪು ಕೂಡ ಉಳಿತದೆ. ಸ್ಮೃತಿ ಸ್ಥೈರ್ಯ ತ್ವಾಪರೋಕ್ಷಂ, ಸ್ಥಿರವಾದ ನೆನಪು ನಮ್ಮಲ್ಲಿದ್ದರೆ ಆ ನೆನಪಿನಿಂದಲೇ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಸಾಧ್ಯ. ಇದೊಂದು ನೆನಪು ಅಂತ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬ ಅದ್ಭುತವಾದಂಥ ಸಂಗತಿ. ನಮಗಿದು ಗೊತ್ತಿದೆ, ಪ್ರಾಣಿಗಳಿಗೆ ಇಷ್ಟು ನೆನಪಿನ ಶಕ್ತಿ ಇರೋದಿಲ್ಲ. ಯಾಕೆಂದರೆ ಅವುಗಳಿಗೆ ಆ ಪ್ರಾಣಿಗಳಿಗಿರುವಂಥ ಬ್ರೇನಿನ ಸೆಲ್ಸ್, ಹಿಂದೊಂದ್ಸರಿ ಹೇಳಿದ್ದೆ ಅದನ್ನು, ಮನುಷ್ಯನ ಗಾತ್ರಕ್ಕೆ ಹೋಲಿಸಿದರೆ ಅವನ ಮೆದುಳು ಒಟ್ಟಾರೆ ದೇಹದ ಮಾಸ್ಗೆ ಹೋಲಿಸಿದರೆ ಅದು 2% ಇದೆ. ಆನೆ ಮೊದಲಾದವುಗಳಿಗೆಲ್ಲ ಇನ್ನೂ ಕಡಿಮೆ ಇದೆ. ದೇಹ ದೊಡ್ಡದಿರ್ತದೆ, ಆದರೆ ಆ ಟೋಟಲ್ ಬಾಡಿ ಮಾಸಿಗೆ ಹೋಲಿಸಿದ್ರು ಕೂಡ ಮೆದುಳು ಕಡಿಮೆ ಇರ್ತದೆ. ಅದನ್ನು ಮನುಷ್ಯನಿಗೆ ಮಾತ್ರ ನೆನಪು ಅನ್ನೋದೊಂದು ದೊಡ್ಡ ವರ, ಅದೇ ಒಂದು ದೊಡ್ಡ ಶಾಪವೂ ಹೌದು. ಪ್ರಾಣಿಗಳು ತಮ್ಮ ಜೀವನದಲ್ಲಿ ನಡೆಯುವ ಕಹಿ ಘಟನೆಗಳನ್ನು ಕೂಡ ಬೇಗ ಮರಿತವೆ. ಹಾಗೆ ಒಳ್ಳೆಯ ಘಟನೆಗಳು ಅವಕ್ಕೆ ನೆನಪಿರೋದಿಲ್ಲ. ಮುಂದೆ ಜೀವನ ತಮ್ಮ ಹೊಟ್ಟೆ, ಅದರ ಲೈಂಗಿಕ ಜೀವನ ಇದ್ರ ಕಡೆ ಗಮನ ಹರಿಸಿ ಮುಂದೆ ಹೋಗ್ತವೆ. ಆದರೆ ಮನುಷ್ಯನಿಗೆ ಕೆಟ್ಟ ಘಟನೆಗಳನ್ನು ಒಳ್ಳೆಯ ಘಟನೆಗಳನ್ನು ಸುಲಭವಾಗಿ ಮರೀಲಿಕ್ಕಾಗೋದಿಲ್ಲ. ವೃದ್ಧಾಪ್ಯದಿಂದ ಮತ್ತು ಬೇರೆ ಬೇರೆ ಕಾರಣದಿಂದ ಅದು ಮರ್ತು ಹೋಗಬಹುದು. ಆದರೂ ನೆನಪು ಅಂತನ್ನುವುದು ಉಳಿದ ಪ್ರಾಣಿಗಳಿಗಿಂತ ಹೆಚ್ಚು ಮನುಷ್ಯನಲ್ಲಿರೋದು. ಆ ನೆನಪೇ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಸ್ಮೃತಿ ಸ್ಥೈರ್ಯ ತ್ವಾಪರೋಕ್ಷಂ ಅಂತ. ಈಗ ಅಪರೋಕ್ಷ ಜ್ಞಾನ ಹೇಗೆ ಕಾರಣ ಬರ್ತದೆ ಅಂತ ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ನೋಡಿದ್ದೇವೆ. ಶ್ರವಣ ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಮುಂದೆ ದೃಢವಾದ ಪರೋಕ್ಷ ಜ್ಞಾನದಿಂದ ಮಾನಸಾಪರೋಕ್ಷದಿಂದ ಮುಂದೆ ಸ್ವರೂಪಾಪರೋಕ್ಷ ಅಂತ ಹಿಂದೆ ನಾವು ಬೇಕಾಷ್ಟು ಕಡೆ ನೋಡಿದ್ದೇವೆ. ಈ ನಾವು ಜ್ಞಾನ ಅಂತ ಹೇಳ್ತಿರ್ತೀವಿ. ಜ್ಞಾನದ ಜೊತೆಗೆ ಅದರ ಸ್ಮರಣವು ಕೂಡ ಬಹಳ ಮುಖ್ಯ. ಆ ಸ್ಮರಣದ ಬಗ್ಗೆ ಇಷ್ಟೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬಂದ ಜ್ಞಾನ ಶುದ್ಧವಾಗಿರಬೇಕು. ಶುದ್ಧವಾದ ಜ್ಞಾನ ಇದ್ದರೆ ಮಾತ್ರ ಶುದ್ಧವಾದ ಸ್ಮರಣವು ಕೂಡ ಇರ್ಲಿಕ್ಕೆ ಸಾಧ್ಯ. ಯಾಕೆ ನಮಗೆ ನೆನಪಿನ ಶಕ್ತಿ, ಅದರಲ್ಲೂ ವಿಶೇಷತಃ ಶಾಸ್ತ್ರೀಯ ವಿಷಯಗಳು ನಮಗೆ ಯಾಕೆ ಮರ್ತು ಹೋಗ್ತವೆ ಅಂದರೆ ಪ್ರಾಯ ನಾವು ಸ್ವೀಕಾರ ಮಾಡಿದ್ದು ಸರಿ ಇರಲಿಕ್ಕಿಲ್ಲ ಅಂತ ಅದೊಂದು ಕಾರಣ. ಮತ್ತು ಬೇರೆ ಬೇರೆ ಕಾರಣಗಳು ಇದ್ದಿರಬಹುದು. ಈಗಿನ ಕಾಲದಲ್ಲೂ ವಿಚಾರ ಮಾಡಲಿಕ್ಕೆ ಹೋದರೆ ರಕ್ತದಲ್ಲಿ ಸೋಡಿಯಂ ಲೆವೆಲ್ ಕಡಿಮೆ ಆಗಿದೆ, ಇಂಥ ಬೇರೆ ಬೇರೆ ಕಾರಣಗಳೆಲ್ಲ ಹೇಳ್ತಾರೆ. ಆದರೂ ಮುಖ್ಯವಾಗಿ ಶುದ್ಧವಾದ ಜ್ಞಾನವನ್ನು ಸ್ವೀಕಾರ ಮಾಡುವುದು ಅದಕ್ಕೊಂದು ಕಾರಣ. ಅದಿದ್ದರೆ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಸ್ಮೃತಿ ಸ್ಥೈರ್ಯ ತ್ವಾಪರೋಕ್ಷಂ ಹರೇಹೇ ಮೋಕ್ಷ ತಥೋ ಭವೇತ್. ಕೊನೆಗೆ ಅದರಿಂದ ಮುಕ್ತಿ ಆಗ್ತದೆ ಸಾಧಕನಿಗೆ ಅಂತ ಭಾಗವತ್ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ಹೀಗೆ ಧನ್ವಂತರಿ ರೂಪದ ಭಗವಂತ ನಮಗೆ ಶುದ್ಧವಾದಂಥ ಆಹಾರ, ಹೊಟ್ಟೆಗೆ ಬೀಳುವ ಆಹಾರ, ಅದು ಶುದ್ಧವಾದ ಆಹಾರ ನಮಗೆ ಸಿಗುವಂತೆ ಮಾಡಬೇಕು. ನಮ್ಮ ಬುದ್ಧಿಗೆ ಸಿಗುವಂಥ ಆಹಾರ ಶಾಸ್ತ್ರೋಪದೇಶ, ಅದು ಕೂಡ ಶುದ್ಧವಾದಂಥ ಗುರುಗಳು, ಶುದ್ಧರಾದಂಥ ಶಿಷ್ಯರು ಅವರು ನಮಗೆ ಸಿಗುವಂತಾಗಬೇಕು. ತೇಜಸ್ವಿನಾವಧೀತಮಸ್ತು, ನಾವು ಮಾಡಿದ ಅಧ್ಯಯನ ಆ ದೃಷ್ಟಿಯಿಂದ ತೇಜಸ್ವಿ ಆಗಬೇಕು, ತುಂಬ ಮಹತ್ವದ್ದಾಗಬೇಕು ಆ ಅಧ್ಯಯನ. ಹಾಗೆ ಭಗವಂತ ಧನ್ವಂತರಿ ನಮ್ಮನ್ನು ಹರಸಬೇಕು. ಮತ್ತು ಈ ಮೋಹಕವಾದಂಥ ಸ್ತ್ರೀ ರೂಪದಿಂದ ದೈತ್ಯರಿಗೆ ಅವನು ಮೋಹ ಬರೆಸಿದೆ, ಇದು ನಮ್ಗೆ ಗೊತ್ತಿದೆ. ಹಾಗೆ ನಮ್ಮಲ್ಲಿರುವಂಥ ದುರ್ಗುಣಗಳು ನಮ್ಮಲ್ಲಿಯೂ ಕೂಡ ಹೆಣ್ಣಿಗೆ ಗಂಡಿನ ಬಗ್ಗೆ, ಗಂಡಿಗೆ ಹೆಣ್ಣಿನ ಬಗ್ಗೆ ಇಂಥದ್ದೊಂದು ಮೋಹ ಹುಟ್ಟುತ್ತಿರ್ತದೆ. ಮೋಹಿನಿ ರೂಪದ ಭಗವಂತ, ನಾರಾಯಣಿ ರೂಪ ಅಂತ ಏನಿದೆ ಅದು ಕೂಡ 13ನೇ ರೂಪ. ಇಂಥ ಯಾವುದೇ ಅಸಹಜವಾದಂಥ ಮತ್ತು ಅಪಾಯಕಾರಿಯಾದಂಥ ಸೆಳೆತಕ್ಕೆ ನಾವು ಸಿಕ್ಕು ಕೊಚ್ಚಿ ಹೋಗದಂತೆ ನಮ್ಮನ್ನದು ಕಾಪಾಡಬೇಕು. ಸ್ತ್ರೀರೂಪಶ್ಚೈವ ಪುಂರೂಪೋ ಯಥೋ ನಾರಾಯಣ ಸ್ಥಿತ, ಅದನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಅವನು ಸ್ತ್ರೀರೂಪನಾಗಿಯೂ ಇದ್ದಾನೆ, ಪುರುಷನಾಗಿಯೂ ಇದ್ದಾನೆ.
ಪುಮಾಸ್ತ್ರೀ ಚೇತಿ ವಾಚ್ಯೋತಃ. ಅದನ್ನು ಅವನನ್ನು ಪುರುಷ ಅಂತ ಉಪಾಸನೆ ಮಾಡಿದರೂ ತಪ್ಪಿಲ್ಲ, ಸ್ತ್ರೀ ಅಂತ ಉಪಾಸನೆ ಮಾಡಿದರೂ ತಪ್ಪಿಲ್ಲ. ತಥಾಪಿ ಅರಾಗಾಕೃಷ್ಟತ್ವಾತ್, ನಪುಂಸಕ ರೂಪ ಒಂದು ಅವನಿಗಿಲ್ಲ, ಪುರುಷ ರೂಪ ಇದೆ, ಸ್ತ್ರೀ ರೂಪ ಇದೆ. ಹೀಗೆ ಭಗವಂತ ಯಾವುದೇ ಸೆಳೆತಕ್ಕೊಳಗಾಗುವವನಲ್ಲ. ಭಗವಂತ ತನ್ನ ಪತ್ನಿಯರ ಸೆಳೆತಕ್ಕೂ ಒಳಗಾದವನಲ್ಲ. ಅವನು ರಾಮಕೃಷ್ಣಾದಿ ರೂಪದಿಂದ ಪುರುಷನಾಗಿದ್ದಾಗ, ಅವನು ನಾರಾಯಣಿ ರೂಪದಿಂದ ಇದ್ದಾಗ ಅವನಿಂದ ಜಗತ್ತು ಸಮ್ಮುಗ್ಧ ಆಯ್ತೇ ಹೊರತು ಅವನು ತಾನು ಸ್ತ್ರೀಯಾಗಿ ಇನ್ನೊಬ್ಬ ಅವನೇ ಪುರುಷನಿಂದ ಆಕರ್ಷಣೆಗೆ ಒಳಗಾಗಲಿಲ್ಲ. ಇಂಥದ್ದೊಂದು ಶುದ್ಧವಾದಂಥ ಆ ಸೆಳೆತಕ್ಕೆ ಒಳಗಾಗದೇ ಇರುವಂಥ, ಅಸಹಜವಾದ ಸೆಳೆತಕ್ಕೆ ಒಳಗಾಗದೇ ಇರುವಂಥ ಅನುಗ್ರಹ ಆತನಿಂದ ನಮ್ಗೆ ಆಗಬೇಕು. ಏನೊಂದು ನಮ್ಮ ದಾಂಪತ್ಯ ಜೀವನ ಇದೆ ಅದು ಕೂಡ ನಮಗೆ ತಾರಕವೇ ಆಗಬೇಕು ಹೊರತು ಮಾರಕ ಆಗಬಾರ್ದು. ಅಂಥ ಅನುಗ್ರಹವನ್ನು ಆ ಮೋಹಕ ಶಕ್ತಿ ಉಳ್ಳಂತಹ ನಾರಾಯಣ ರೂಪದಿಂದ ನಾವು ಬಯಸಬೇಕು. ಹೀಗೆ 17ನೇ ಶ್ಲೋಕದ ವಿವರದೊಂದಿಗೆ, ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.